ಭಯನೇ ಆಗ್ತಿದೆ ಗುರು ಹೋಗಕ್ಕೆ. ಆದ್ರೆ ಒಂದು ಸ್ವಲ್ಪ ಸಾಹಸ ಮಾಡಿ ಮಾಡ್ಕಿದ್ದಿಲ್ಲ. ಮುಳ್ಳಂಗಿರಿ, ಬಾಬಾ ಬುಡಂಗಿರಿ. ಹೌದು. ಹಲೋ, ಹಾಯ್, ನಮಸ್ಕಾರ ಕನ್ನಡಿಗರೇ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಚಿಕ್ಕಮಂಗ್ಳೂರು ಸೀರೀಸ್ ಎಪಿಸೋಡ್ 7. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕೆ ಕೊಟ್ಟಿರೋ ಜಾಗನೇ ಮುಳ್ಳಂಗಿರಿ. ತುಂಬ ಜನ ಕೇಳ್ತಾಯಿದ್ರಿ ನಾನು ಚಿಕ್ಕಮಂಗ್ಳೂರು ಸೀರೀಸ್ನ ಸ್ಟಾರ್ಟ್ ಮಾಡೋದಾಗಿಂದನೂ ಯಾಕೆ ಫಸ್ಟು ಮುಳ್ಳಂಗಿರಿ ತೋರಿಸಿಲ್ಲ ಮುಳ್ಳಂಗಿರಿ ಅಂತೇಳಿ. ಬಟ್ ಆದರೆ ನನಗೂ ಗೊತ್ತಿಲ್ಲ ಏನಕ್ಕೆ ನಾನು ಇನ್ನೂ ಮುಳ್ಳಂಗಿರಿಗೆ ಹೋಗಿಲ್ಲ ಅಂತ. ಏಕೆಂದರೆ ಇಲ್ಲಿಂದ ಏನು 22-23 ಕಿಲೋಮೀಟ್ರ್ ಅಷ್ಟೇ ಸಿಟಿಯಿಂದ. ಸೊ ಆದರೂ ಅವ್ರು ಕೇಳೋ ಕ್ವಶನಿಗೆ ಆನ್ಸರ್ ಇರಲಿಲ್ಲ. ಸೊ ಹಾಗಾಗಿ ಯಾಕೆ ಹೋಗಿಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಹೋಗೋಣ ಅಂತಲೇ ಇವತ್ತು ಅಂದ್ಕೊಂಡು ಎಲ್ಲ ಬಾಯ್ಸ್ ಇನ್ನೇನು ಕಾಲೇಜಿಗೆ ಹೋಗ್ಬೇಕಿತ್ತು. ಕಾಲೇಜಿಗೆ ಹೋಗೋ ಬದಲು ಈ ಕಡೆ ಬಂಕ್ ಹಾಕಿ ಮುಳ್ಳಂಗಿರಿಗೆ ಹೊರಟಿದ್ದೀವಿ. ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿರಿ ಕೆಫೆ ಹತ್ತಿರ ಇದ್ದೀನಿ. ಸಿರಿ ಕೆಫೆಗೆ ಬಂದೆ. ನಿಮಗೆ ಲೆಫ್ಟಲ್ಲಿ ಕಾಣೋದೇ ಸಿರಿ ಕೆಫೆ. ಸೊ ನೋಡ್ಬೋದು, ನೋಡಿ ಇದೇ ಸಿರಿ ಕೆಫೆ. ಇದೇ ಕೈಮರ. ಈ ಕೈಮರದಿಂದ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಮುಳ್ಳಂಗಿರಿ. ಈ ಕಡೆನೇ ದತ್ತಾಪೀಠಕ್ಕೂ ಹೋಗ್ಬೋದು. ಸೊ ನಿಮಗೆ ಅಲ್ಲೊಂದು ರೋಡ್ ಡಿವೈಡ್ ಆಗುತ್ತೆ, ನಿಮಗೆ ಅಲ್ಲಿ ತೋರಿಸ್ತೀನಿ, ಬನ್ನಿ. ಇಲ್ಲ 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 ಸರ್, ತಾಂಡಿಲ್ಲ. ಇದೇ ಕೈಮರ ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟಲ್ಲಿ ನೀವೀಗ ಎಂಟ್ರಿ ಫೀಸ್ 10 ರೂಪಾಯಿ. ಬೇರೆ ವೆಹಿಕಲ್ಗಳಿಗೆ ಡಿಫ್ರೆನ್ಸ್ ಇದೆ, ಕಾರಿಗೆ ಜಾಸ್ತಿ ಇದೆ, ಬೈಕಿಗೆ ಮಾತ್ರ 10 ರೂಪಾಯಿ. ಸೊ ಇಲ್ಲಿಂದ ನೀವು ವಾಟ್ರ್ ಬಾಟ್ಲೆಲ್ಲ ಚೆಕ್ಕಿಂಗ್ ಇದೆ. ಇಲ್ಲೆಲ್ಲ ವಾಟ್ರ್ ಬಾಟ್ಲೆಲ್ಲ ಇನ್ನೂ ತೊಗೊಂಡು ಹೋಗಂಗಿಲ್ಲ ಮೇಲೆ. ಈಗ ಒಂದು ಸ್ವಲ್ಪ ದಿನ ಆಯಿತು, ಈಗ ಒಂದು 2-3 ತಿಂಗಳಾಯಿತು ಅನಿಸುತ್ತೆ. ಸೊ ಅವಾಗಿಂದ ಈ ವಾಟ್ರ್ ಬಾಟ್ಲು ಇಲ್ಲೇ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೆ ಒಂದು ವಿಷಯ ಅಂದರೆ ಅದೇ. ಏಕೆಂದರೆ ತುಂಬ ಮೇಲ್ಗಡೆ ಹೋಗ್ತಾ ಫುಲ್ಲು ಅಲ್ಲೇ ಮೇಲ್ಗಡೆ ನೀರು ಕುಡಿಯೋದು ಬಿಸಾಕೋದು ಮಾಡ್ತಾಯಿದ್ರು. ಅದರಿಂದ ಸುಮ್ಮನೆ ಪರಿಸರ ಹಾಳು. ಹಂಗಾಗಿ ಅದೊಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ವೆದರ್ ಗುರು ಸ್ಟಾರ್ಟು. ಕಂಟಿನ್ಯೂಸ್ಲಿ ಮಳೆ ಬರ್ತಾಯಿತ್ತು. ಇವತ್ತೊಂದು ಸ್ವಲ್ಪ ಬಿಸಿಲಿದೆ. ಆ್ಯಕ್ಚುಲಿ ಯಾಕೆ ನಾನು ಮುಳ್ಳಂಗಿರಿ, ಇನ್ನೊಂದು ರೀಸನ್ ಏನು ಅಂದರೆ ಯಾಕೆ ತೋರಿಸ್ಲಿಲ್ಲ ಅಂದರೆ ತುಂಬ ಫಾಗ್ ಇರುತ್ತೆ, ಆಮೇಲೆ ವ್ಯೂ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ತೋರಿಸಿಲ್ಲ. ಬಟ್ ಆದರೆ ಇವತ್ತೊಂದು ಸ್ವಲ್ಪ ಬಿಸಿಲಿತ್ತು, ಆಗಿದ್ದರಿಂದ ತೋರಿಸೋಣ ಅಂತ ಬಂದೆ. ಬಟ್ ಆದರೆ ಈಗ ಇಲ್ಲಿ ನೋಡೋಕ್ಕೆ ಬಂದರೆ ಈಗ ಆಲ್ರೆಡಿ ಮಧ್ಯಾಹ್ನ 12:15, ಈಗಲೇ ಇಷ್ಟು ಫಾಗಿದೆ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಪೀಕಲ್ಲಿ ನಮಗೊಂದು ಸ್ವಲ್ಪ ಹೊತ್ತು ವ್ಯೂ ಸಿಕ್ಬಿಟ್ರೆ ಸಾಕು, ಅದೇ ಕೇಳ್ಕೊಳ್ಳೋದು. ಈಗ ಮಾನ್ಸೂನ್ ಟೈಮಲ್ಲಿ ರೇಡ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನಾವು ವ್ಯೂನ ಹುಡುಕೋದು ಅಷ್ಟೇ ಕಷ್ಟವಾಗಿರುತ್ತೆ. ಚಿಕ್ಕಮಂಗ್ಳೂರಿಗೆ ಬರೋರಂತೂ ಮಿಸ್ ಮಾಡ್ದಲ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಹೋಗಲೇಬೇಕು, ಹೋಗ್ತಾರೆ. ಅದರಲ್ಲೇನು ಸಂದೇಹನೇ ಇಲ್ಲ ಗುರು. ಚಿಕ್ಕಮಂಗ್ಳೂರು ಪ್ಲ್ಯಾನ್ ಆಯಿತು ಅಂದರೆ ಫಸ್ಟ್ ಅವರ ಲೀಸ್ಟಲ್ಲಿರೋದೇ ಮುಳ್ಳಂಗಿರಿ ಪೀಕ್. ಅಷ್ಟು ಫೇಮಸ್ ಆಗಿದೆ. ನಾವು ಇಲ್ಲೇ ಲೆಫ್ಟ್ ತಗೋಬೇಕಾಗಿರೋದು. ಇಲ್ಲೊಂದು ಸ್ವಲ್ಪ ಜನ ಬೋರ್ಡ್ ನೆಟ್ಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾರು, ಯಾಕೆ, ಏನು ಅಂತ ಇವ್ರ ಹತ್ರನೇ ಕೇಳೋಣ ಬನ್ನಿ. ಏನಕ್ಕೆ ಮಾಡ್ತಿರೋದು? ಜನಗಳಿಗೆ ಒಂದು ಮಾರ್ಕ್ ಇದೆ, ತಿಳುವಳಿಕೆ ಮಾರ್ಕ್ ಇದ್ದಿಲ್ಲ. ಮುಳ್ಳಂಗಿರಿ, ಬಾಬಾ ಬುಡಂಗಿರಿ, ಈ ಕಡೆ ಗಾಳಿಕೆರೆ, ಮಣಿದರ ಎಲ್ಲ ಹೋಗ್ತಾರಲ್ಲ, ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು. ಬನ್ನಿ ಸರ್ಕಲಲ್ಲೆಲ್ಲ ಟ್ರಾಫಿಕ್ ಇದ್ದಾಗ ಜಾಮ್ ಮಾಡ್ಕೊತಾರೆ. ಅದಕ್ಕೆ ಒಂದು ಸಿಂಪಲ್ ಆಗಿ ಆರೋ ಮ್ಯಾಟ್ ಕೊಟ್ಟು ಮುಳ್ಳಂಗಿರಿ ಬೋರ್ಡ್ ಹೋಗಿ ಬಾಬಾ ಬುಡಂಗಿರಿ ಬೋರ್ಡ್ ಹಾಕಿದ್ದೀವಿ. ಹಂಗೆ ಇದೆಲ್ಲ ಕಸ ಆಯ್ತಲ್ಲ ಸಿಕ್ಕಾಪಟ್ಟೆ, ಸ್ವಲ್ಪ ಕ್ಲೀನ್ ಮಾಡಿ ಹಂಗೆ ಹೋಗ್ಬಿಡೋಣ ಅಂತ ಎಲ್ಲ ನಮ್ಮ ಡ್ರೈವರ್ಸು ಎಲ್ಲರೂ
ಸಂಘದ ಸ್ವಯಂ ಎಲ್ಲರೂ ಸಂಘದ ಸಂಘದಿಂದ ಎಲ್ಲ ಜಪಾನ್ ಗ್ರೂಪಿಂದ ಎಲ್ಲ ಸ್ವಯಂ ಪ್ರೇರಿತವಾಗಿ ಒಂದು ಕೆಲಸ ಮಾಡೋಣ ಅಂತ ಮಾಡ್ತೀವಿ. ಓಕೆ, ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿ. ಹೌದು, ಇವ್ರನ್ನ ನೋಡಿ ಖುಷಿ ಆಯಿತು. ಯಾಕಂದರೆ ಚಿಕ್ಕಮಂಗ್ಳೂರು ಅಂತ ಬಂದರೆ ಪ್ರವಾಸಿಗರ ನಾಡು ಅಂತಲೇ ಹೇಳ್ಬೋದು. ಮತ್ತು ಟೂರಿಸ್ಟ್ಗಳು ಇಲ್ಲಿ ಹೆವಿ ಇರ್ತಾರೆ. ಸೊ ಹಾಗಾಗಿ ಮತ್ತು ಕೆಲವು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಪರ್ಟಿಕ್ಯುಲರಾಗಿ ನೆಟ್ವರ್ಕ್ ಸಿಗೋಲ್ಲ. ಅವಾಗೇನಾಗುತ್ತೆ ಅಂದರೆ ಟೂರಿಸ್ಟ್ ಅವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಬದಲು ಚಿಕ್ಕಮಂಗ್ಳೂರಲ್ಲಿ ತುಂಬ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿಗಳಿದ್ದಾವೆ. ಅವರೆಲ್ಲರೂ ಸೇರಿ ಯಾವುದಾದ್ರು ಒಂದು ಪ್ಲೇಸಿಗೆ ಬೇಕಾಗಿರೋ ಬೇಸಿಕ್ ಫೆಸಿಲಿಟೀಸ್ ಮಾಡಿದ್ರೆ ಮುಂದೆ ಬರೋ ಟೂರಿಸ್ಟ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಆಮೇಲೆ ಟೂರಿಸ್ಟ್ ಅವರಿಗೂ ಒಂದು ಮಾತು ಹೇಳೋದೇನು ಅಂದರೆ, ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಹೋಗ್ಬೇಕು ಅಷ್ಟೇ. ಏಕೆಂದರೆ ಪರಿಸರ ಹಾಳು ಮಾಡೋದು, ಇನ್ನೊಂದು ಮಾಡೋದು, ಪ್ಲಾಸ್ಟಿಕ್ ಬಿಸಾಕೋದು, ಅದು ಇದು ಮಾಡೋದು ಮಾಡಬಾರ್ದು. ಸೊ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಮ್ಮದು ಮುಳ್ಳಯ್ಯನಗಿರಿ. ಆ ಕಡೆ ಸ್ಟ್ರೈಟ್ ರೋಡ್ ಇತ್ತಲ್ಲ, ಅಲ್ಲಿ ಹಂಗೆ ಸ್ಟ್ರೈಟ್ ಹೋದರೆ ದತ್ತಪೀಠ, ಬಾಬಾ ಬುಡಂಗಿರಿ, ಒಂದೊಂದು ಫಾಲ್ಸು, ಜೆರಿ ಫಾಲ್ಸು, ಒಂದು 5-6 ಪ್ಲೇಸ್ ಸಿಗ್ತವೆ. ಬನ್ನಿ ಇಲ್ಲಿ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಚಿಕ್ಕಮಗಳೂರಿನ ಒನ್ ಆಫ್ ದ ಅನ್ನೋದಕ್ಕಿಂತ ಫೇಮಸ್ ಟೂರಿಸ್ಟ್ ಸ್ಪಾಟ್ ಮುಳ್ಳಯ್ಯನಗಿರಿ. ಆಮೇಲೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ, ಅದು ನಮ್ಮೂರಲ್ಲಿದೆ ಅಂದರೆ ಅದು ನಮ್ಮ ಹೆಮ್ಮೆ. ಹಾಗಾಗಿ ಅದೊಂಥರ ಖುಷಿ ನಮಗೆ. ಫೈನಲ್ ಆಗಿ ಬಂದು ಇಲ್ಲಿಂದ ರೈಟ್ ತೊಗೋಬೇಕು. ರೈಟ್ ತೊಗೊಂಡ್ರೆ ಸೀತಾಳಂಗಿರಿ 1 ಕಿಲೋಮೀಟ್ರು, ಮುಳ್ಳಯ್ಯನಗಿರಿ 3 ಕಿಲೋಮೀಟ್ರ್ ಹತ್ರ ಏನೋ ಇದೆ. ಏನೂ ಕಾಣಿಸ್ತಿಲ್ಲ ಗುರು ಮುಂದೆ. ವಾ, ನೋಡು ಗುರು, ನೋಡು ಫಾಗ್ ನೋಡು ಗುರು. ಅಯ್ಯೋ, ನೋಡೋಕ್ಕೆ ಒಂಥರ ಚಂದ. ಆದರೆ ಏನು ಮಾಡ್ತೀರಾ, ನನಗೆ ಟಾಪ್ ವ್ಯೂ ಸಿಗಬೇಕು. ಇಲ್ಲೇ ಫಸ್ಟ್ ಸ್ಟಾಪು ಸೀತಾಳಂಗಿರಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಸೀತಾಳಂಗಿರಿಲಿ ಒಂದು ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗೋಣ. ನೀವು ಮುಳ್ಳಯ್ಯನಗಿರಿಯಿಂದ ಬರ್ತೀರಾ ಅಂದರೆ ಫಸ್ಟು ಸೀತಾಳಂಗಿರಿ ಸಿಗುತ್ತೆ. ಇಲ್ಲಿ ಸೀತಾಳಯ್ಯನ ಸ್ವಾಮಿ ಮಠ ಇದೆ. ಇಲ್ಲಿ ಬಂದು ಒಂದು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಟಾಪಿಗೆ ಹೋಗಿ ನೋಡಿ. ಇದೇ ಸೀತಾಳಯ್ಯನ ಮಠ, ಇದೇ ದೇವಸ್ಥಾನ. ಬಾಬಾ, ವ್ಯೂ ಮಾತ್ರ ಅಲ್ಟಿಯಾಗಿದೆ. ಮಳೆ ಸ್ನೋ ಬೀಳ್ತಾ ಇದೆ ಮಾತ್ರ. ನೀವೇ ನೋಡ್ಬೋದು, ಏನೂ ಕಾಣಿಸ್ತಾ ಇಲ್ಲ. ನೋಡ್ಕೊಬಿಡಿ, ಲಿಟ್ರಲಿ ಏನೂ ಕಾಣಿಸ್ತಿಲ್ಲ. ಆ ಕಡೆನೂ ಏನೂ ಇಲ್ಲ, ಈ ಕಡೆನೂ ಏನಿಲ್ಲ. ಬಾ ನೋಡೋಕ್ಕೆ ಒಂಥರ ಸ್ವರ್ಗ ಗುರು ಚಿಕ್ಕಮಂಗ್ಳೂರು ಈ ಥರ. ಹಾಗೆ ಇಲ್ಲಿ ದರ್ಶನ ಮುಗೀತು. ಬನ್ನಿ ಮೇಲ್ಗಡೆ ಹೋಗೋಣ. ನೀವು ಟಿ ಎಲ್ಲ ಇಲ್ಲೇ ಲಾಸ್ಟು. ಟಿ ಎಲ್ಲ ಬರೋದಾದರೆ ಮೇಲ್ಗಡೆ ಪಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ಟಿಗಳೆಲ್ಲ ಇಲ್ಲೇ ನಿಲ್ಲಿಸ್ತಾರೆ. ಜೀಪು, ಕಾರು, ಬೈಕು ಮಾತ್ರ ಮೇಲ್ಗಡೆ ಹೋಗೋಕ್ಕೆ ಅಲೌಡ್ ಇರೋದು, ಹೋಗೋದು ಕೂಡ. ಇಲ್ಲಿಂದ ಇವಾಗ ಹೊರಡೋಣ ಬನ್ನಿ. ಈ ಕಡೆ ನೋಡಿದ್ರೆ ಪಾತಾಳ, ಈ ಕಡೆ ಬಿದ್ದರೆ ಏನಾಗಲ್ಲ, ಆ ಕಡೆ ಬಿದ್ದರೆ ಸಿಗಲ್ಲ. ಅಷ್ಟೇ ಜೀವನ, ಇನ್ನೇನಿಲ್ಲ. ಈ ಕಡೆ ಸೈಡೇ ನಿಲ್ಸ. ನಾವು ಮುಳ್ಳಯ್ಯನಗಿರಿ ಪೀಕ್ ಹತ್ರ ಹೋಗ್ಬಿಟ್ಟು ಈಗ ಪಾರ್ಕಿಂಗ್ ಆಯಿತು ಅಲ್ಲ. ಈಗ ಬನ್ನಿ ಹಾಗೆ ಮುಂದೋಗಿ ಹೋಗೋಣ. ಸಕ್ಕದ ರಶ್ ಇದೆ. ಟೋಟಲ್ ಆಗಿ 432 ಮೆಟ್ಲಿದ್ದಾವೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 432 ಮೆಟ್ಲು ಇರಬೇಕು. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. I wanna wake up with you in the morning. Show me
ocean, let me float around. Eyes closed, like we're dreaming even when we're not. You and me got a whole lot. ಒಳಗಡೆ ಹೋದರೆ ಟೆಂಪಲ್ ಇದೆ, ಅಲ್ಲಿ ನಂದಿ ವಿಗ್ರಹ ಇದೆ, ಅಲ್ಲೊಂದು ಗುಹೆ ಇದೆ. ಗುಹೆ ಆಮೇಲೆ ತೋರಿಸ್ತೀನಿ. ಗೆಳತಿ ಅಡಕ ಮಾಡಿ ಒಲ್ಲನ ಬೇಡ ಬಡತನ ನೋಡಿ ಅರವಿಂಗ ಸಾಕತೇನ ದುಡಿದ ಚಂದುಳ್ಳ ಚಲವಿ ನಿನಂದರ ಮ್ಯಾಲಿನ ಬ್ರಹ್ಮ ಕಳಶಾರ ಸುರದ. ಯಾವೂರು ಬ್ರೋ? ಹುಬ್ಳಿ. ನಮ್ದು ಹುಬ್ಳಿ ಬ್ರೋ. ನಿಮ್ದು ಬ್ರೋ? ನಮ್ದಿಲ್ಲ ಬ್ರೋ, ಚಿಕ್ಕಮಂಗ್ಳೂರು. To me now, I wanna wake up with you in the morning. Show me there's nothing fake to me now. I wanna wake up with you in the morning. But we can do nothing at all. So what, if you're stupid then you know there's nothing wrong. You and me got a whole other meaning, I don't know how. You and me just know how it feels when we're falling in love. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you. ಸೊ ಇದೆ ಮುಳ್ಳಪ್ಪ ಸ್ವಾಮಿ ದೇವಸ್ಥಾನ. ಸೊ ಒಳಗಡೆ ಹೋಗೋಣ. ಇಲ್ಲಿಂದ ವ್ಯೂ ಮುಗೀತು. ಕೆಳಗಡೆ ಒಂದು ಗುಹೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ. ಬಸವ ಇದೆ ಇಲ್ಲಿ. ಇಲ್ಲೊಂದು ಸಣ್ಣದಾಗಿದೆ ನೋಡಿ, ಸಣ್ಣದಾಗಿ ಕಾಣಿಸಿದೆ ಬಸವದ್ದು. ಇದು ಮಂಟಪ. ಬನ್ನಿ, ಹಿಂಗೆ ಕೆಳಗಡೆ ಹೋದರೆ ಗುಹೆ ಕಾಣುತ್ತೆ. ಅಯ್ಯೋ, ಈ ಗುಹೆಯಲ್ಲಿ ಆ್ಯಕ್ಚುಲಿ ಫಸ್ಟು ಋಷಿಮುನಿಗಳು ತಪಸ್ ಮಾಡ್ತಿದ್ದಂಥ ಗುಹೆ. ಈ ಗುಹೆಯಿಂದ ಡೈರೆಕ್ಟ್ ಗರ್ಭಗುಡಿಗೆ ದಾರಿ ಇದೆ ಅಂತ ಹೇಳ್ತಾರೆ. ಈಗ ಆ್ಯಕ್ಚುಲಿ ಅದನ್ನು ಮುಚ್ಚಿದ್ದಾರೆ, ಬಟ್ ನಮ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡ್ಕೊಂಬರೋಣ. ಆ್ಯಂಡ್ ಮತ್ತು ಇನ್ನೊಂದೇನು ಅಂದರೆ ತುಂಬ ಕಷ್ಟ ಇದೆ ದಾರಿ, ಚೂರು ನೋಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಹುಷಾರಾಗಿ ಹೋದರೆ ಒಳ್ಳೆಯದು. ನೋಡಿ, ಅಲ್ಲೊಂದು ಗುಹೆ ಇದೆ, ಇಲ್ಲೊಂದು ಗುಹೆ ಇದೆ. ಬನ್ನಿ, ನಾವು ಯಾವ ಗುಹೆಗೆ ಹೋಗೋದು ನೋಡೋಣ. ಇದೊಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು, ಯಾಕೆಂದರೆ ತುಂಬ ಜನ ಗೊತ್ತಿಲ್ಲ. ನೋಡಿ, ಇಲ್ಲೊಂದು ಗುಹೆ ಒಳಗಡೆ ಬಂದರೆ ಹಿಂಗೆ ಕಾಣಿಸುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಫುಲ್ ಒಳಗಡೆ ಹೋಗೋಕ್ಕಾಗಲ್ಲ ಗುರು. ನೋಡಿ, ಅಲ್ಲೇ ಫುಲ್ಲು ಒಳಗಡೆ ಐತೆ ಗುಹೆ, ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿಂದ ಟಾರ್ಚ್ ಗೀರ್ಚ್ ಏನು ಬಿಟ್ಟರು ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಹಂಗೆ ಹಿಂದೆನೇ ಹೋಗೋಣ. ಇದು ಫುಲ್ಲು ಬೊಗ್ಗಿ ಹೋಗ್ಬೇಕು, ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಬನ್ನಿ, ಆ ಕಡೆ ಪಕ್ಕದಲ್ಲಿ ಇನ್ನೊಂದು ಗುಹೆ ಇದೆ, ಆ ಗುಹೆಗೂ ಹೋಗೋಣ. ಫುಲ್ಲು ಬೊಕ್ಕೊಂಡು ಹೋಗ್ಬೇಕು ಬರೋದು. ಸೊ ನೋಡಿ, ಫುಲ್ಲು ನೀರೆಲ್ಲ ಬರ್ತಾಯಿದೆ ಇಲ್ಲೇ. ನಿಮಗೆ ಎಷ್ಟು ಕಾಣಿಸ್ತಿದೆಯೋ ಗೊತ್ತಿಲ್ಲ. ಫುಲ್ಲು ಒಳಗಡೆ ಹೋಗೋಕ್ಕಾಗಲ್ಲ, ಏಕೆಂದರೆ ಬೊಕ್ಕಂಡೆಲ್ಲ ಹೋಗ್ಬೇಕು. ಏನೂ ಕಾಣಿಸ್ತಾನೆ ಇಲ್ಲ. ಇಲ್ಲಂತೂ ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಬೊಕ್ಕಂಡೆ ಹೋಗ್ಬೇಕು. ನೋಡ್ಬೋದು ಫುಲ್ಲು ಭಯನೇ ಆಗ್ತಿದೆ ಗುರು ಹೋಗೋಕ್ಕೆ. ಆದ್ರೆ ಒಂದು ಸ್ವಲ್ಪ ಸಾಹಸ ಮಾಡಿ ಫುಲ್ ಜಾರುತ್ತಿಲ್ಲಿ, ಹಂಗಾಗಿ ಬಂದೆ. ಬಟ್ ಆದರೆ ತುಂಬ ಹೋಗೋಕ್ಕಾಗಲ್ಲ. ಸೊ ಬನ್ನಿ, ಈ ಕಡೆ ಫುಲ್ ಜಾರ್ತದೆ. ಸೊ ಆದ್ದರಿಂದ ನಾವು ಈ ಕಡೆ ಪಾಸ್ ಆಗೋಣ. ಇದುವರೆಗೂ ಯಾರೂ ಹೋಗಿಲ್ಲ, ಫುಲ್ಲು
ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆಕ್ಸಿಜನ್ ಲೆವೆಲ್ಲೇ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಫುಲ್ಲು ಹೋಗೋಕ್ಕಾಗಲ್ಲ. ಓಕೆ ಬನ್ನಿ ಕೆಳಗಡೆ ಹೋಗೋಣ. ಫುಲ್ಲು ಫಾಗು, ಒಳ್ಳೆ ವ್ಯೂ ಅಂತೂ ಸಿಗಲಿಲ್ಲ, ಫಾಗೆಲ್ಲ ಎಂಜಾಯ್ ಮಾಡಬೇಕಷ್ಟೇ. ಇಲ್ಲೇ ಏನಿವೆ ವಿಡಿಯೋ ಎಲ್ಲ ನೋಡಿದ್ರಲ್ಲ, ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಸದಾ ಇರಲಿ ಅಂತ ಕೇಳ್ಕೊತ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.